ಫೋಟೋಗ್ರಾಫರ್ ಈ ಕಡೆಗೆ. ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಪುಟ್ಟಣ್ಣ ಅವರ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಡಿ ಶ್ರೀನಿವಾಸ್ ಅವರ, ಇನ್ನೊಬ್ಬರು ಸದಸ್ಯರಾದಂಥ ಶ್ರೀ ರಾಮೋಜಿ ಗೌಡ ಅವರ, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ರಶ್ಮಿ ಅವರ, ಆಯುಕ್ತರಾದಂಥ ಶ್ರೀ ತ್ರಿಲೋಕ್ ಚಂದ್ರ ಅವರ, ಇತರ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಕ್ಷಕ ವೃಂದದ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಇತರ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕಿನಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಶಿಕ್ಷಕರ ದಿನಾಚರಣೆ ಸರ್ವಪಲ್ಲಿ ಭಾರತ ರತ್ನ ರಾಧಾಕೃಷ್ಣರವರ ಜನ್ಮದಿನ. ಅವರ ಜನ್ಮದಿನದಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವರು ಉಪರಾಷ್ಟ್ರಪತಿಗಳಾಗೋದಕ್ಕಿಂತ ಮುಂಚಿತವಾಗಿ, ರಾಷ್ಟ್ರಪತಿಗಳಾಗೋದಕ್ಕಿಂತ ಮುಂಚಿತವಾಗಿ ಶಿಕ್ಷಕರಾಗಿದ್ದರು. ಮೈಸೂರಿನಲ್ಲೂ ಕೂಡ ಶಿಕ್ಷಕರಾಗಿ ಕೆಲಸ ಮಾಡಿದರು, ಮಹಾರಾಜ ಕಾಲೇಜಿನಲ್ಲಿ. ಅವರು ಒಬ್ಬ ಆದರ್ಶ ಶಿಕ್ಷಕರಾಗಿದ್ದರು. ಮತ್ತೆ ಬಹಳ ಮೇಧಾವಿ, ಬುದ್ಧಿವಂತರು ಕೂಡ ಆಗಿದ್ದರು. ಹಾಗಾಗಿ ಅವರು ರಾಷ್ಟ್ರಪತಿ ಸ್ಥಾನವನ್ನು ಕೂಡ ಅಲಂಕರಿಸತಕ್ಕಂಥ ಕೆಲಸವನ್ನು ಮಾಡಿದರು. ದೇಶದ 2ನೇ ರಾಷ್ಟ್ರಪತಿಗಳು.
ಅವರನ್ನ ಗೌರವಿಸ್ಲಿಕ್ಕೋಸ್ಕರ, ಅವರನ್ನು ಸ್ಮರಿಸಲಿಕ್ಕೋಸ್ಕರ, ಅವರು ಶಿಕ್ಷಕರಾಗಿ ಮಾಡಿದಂಥ ಕೆಲಸ ಮತ್ತೆ ನೈತಿಕತೆ ಉಳ್ಳವರಾಗಿದ್ದರು. ಅವರು ಒಬ್ಬ ಆದರ್ಶ ಶಿಕ್ಷಕರಾಗೂ ಕೂಡ ಇದ್ದರು. ಹಾಗಾಗಿ ಅವರ ದಿನಾಚರಣೆಯನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ. ನಾವು ಅವರನ್ನು ಗೌರವಿಸ್ತಕ್ಕಂಥದ್ದು, ಸ್ಮರಿಸ್ಕೊಳ್ತಕ್ಕಂಥದ್ದು, ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ವಿಶೇಷವಾಗಿ ಶಿಕ್ಷಕರು ಅವರ ಆದರ್ಶ ಜೀವನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಅವರಿಗೆ ಗೌರವಿಸೋದು ಎಷ್ಟು ಮುಖ್ಯವೋ ಅವರ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರದ ಇಬ್ಬರು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಮತ್ತು ಸುಧಾಕರ್, ಇನ್ನೂ 60 ವರ್ಷ ಆಗಿಲ್ಲ ಅವರಿಗೆ. ಒಂದು ರೀತಿ ಇನ್ನೂ ಉತ್ಸಾಹ ಇರ್ತಕ್ಕಂಥ ಯುವಕರು. ಅದಕ್ಕೇನೆ ಅವರಿಗೆ ಒಬ್ಬರಿಗೆ ಪ್ರಾಥಮಿಕ ಶಿಕ್ಷಣ, ಒಬ್ಬರಿಗೆ ಉನ್ನತ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು. ಇವರಿಬ್ಬರು ಮಾತನಾಡಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ಮತ್ತೆ ಶಿಕ್ಷಕರಿಗೆ ಏನೆಲ್ಲ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳು, ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳು, ಮತ್ತೆ ಟೀಚರ್ಸ್ಗಳಿಗೆ ಮಾಡಿರ್ತಕ್ಕಂಥ ಕೆಲಸಗಳು, ಇವೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಶಿಕ್ಷಣ ನಮ್ಮ ಆದ್ಯತಾ ಕಾರ್ಯಕ್ರಮ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಾವು ಪ್ರತಿ ವರ್ಷ, ಅಂದರೆ ಈ ವರ್ಷ 25-26ನೇ ವರ್ಷ ಸುಮಾರು 65,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಶಿಕ್ಷಣಕ್ಕೆ. 65 ಕೋಟಿ, ಬೋತ್ ಹೈಯರ್ ಎಜುಕೇಷನ್ ಅಂಡ್ ಪ್ರೈಮರಿ ಎಜುಕೇಷನ್ ಇವೆರಡೂ ಸೇರಿಸಿ 65,000ಕ್ಕೂ ಹೆಚ್ಚು ಖರ್ಚನ್ನು ಮಾಡ್ತಾ ಇದ್ದೀವಿ. ನಮ್ಮ ಬಜೆಟ್ 4,09,000 ಕೋಟಿ. ಅದರಲ್ಲಿ 65,000 ಕೋಟಿ ರೂಪಾಯಿಗಳನ್ನು ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದೇವೆ. ಬೇರೆ ಯಾವ ಇಲಾಖೆಗೂ ಕೂಡ ಇಷ್ಟೊಂದು ಹಣವನ್ನು ಖರ್ಚು ಮಾಡ್ತಾ ಇಲ್ಲ. ಯಾಕೆ ನಾವು ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ರಾಜ್ಯದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು.
ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸರ್ಕಾರ ಏನು ನಿರೀಕ್ಷೆ ಮಾಡ್ತದೆ, ಆ ನಿರೀಕ್ಷೆಗೆ ತಕ್ಕಂತೆ ಮಾಡ್ತಕ್ಕಂಥವರು ಶಿಕ್ಷಕರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗುಣಮಟ್ಟದ ಶಿಕ್ಷಣ ಅಂತಂದ್ರೆ ಏನು? ವೈಚಾರಿಕತೆಯಿಂದ ಕೂಡಿರಬೇಕು, ವೈಜ್ಞಾನಿಕವಾಗಿ ಕೂಡಿರಬೇಕು, ಮತ್ತೆ ನಮ್ಮ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗಬೇಕು. ನಮ್ಮ ಸಮಾಜದ, ನಾ ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ, ನಮ್ಮ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವಿದ್ಯೆ ಆಗಬೇಕು. ಅದಕ್ಕೆ ಈಗ ಇನ್ಫಾರ್ಮೇಶನ್ ಕೊಡೋದು ಬರೀ ಅಷ್ಟೇ ವಿದ್ಯೆ ಉದ್ದೇಶ ಅಲ್ಲ. ಅದಕ್ಕೆ ಒಬ್ಬ ಈಟ್ಸ್ ಅಂತಕ್ಕಂಥ ಕವಿ, ಇಂಗ್ಲಿಷ್ ಕವಿ ಏನು ಹೇಳ್ತಾರೆ ಅಂತಂದ್ರೆ, ಪಾತ್ರೆ ತುಂಬಿಸ ಅಂತ ವಿದ್ಯೆ ಆಗಬಾರದು, ನಮ್ಮ ಕಲಿಕೆಯ ಕಿಡಿ ಒತ್ತಿಸ್ತಕ್ಕಂಥ ವಿದ್ಯೆ ಆಗಬೇಕು. ಕಿಡಿ ಒತ್ತಬೇಕು, ನಮ್ಮ ಕಲಿಕೆಯ ಕಿಡಿ ಒತ್ತಬೇಕು ಅಂತ ವಿದ್ಯೆ ಆಗಬೇಕು. ಅಂತ ವಿದ್ಯೆಯನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲೆ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು ಕಾಲದಲ್ಲಿ ಇತ್ತು, ಶೂದ್ರರು ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ಶೂದ್ರರು ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ನಮ್ಮ ಸಂವಿಧಾನ ಜಾರಿಯಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ರಚನೆ ಮಾಡಿದ್ದಾರೆ, ಈ ಸಂವಿಧಾನ ಜಾರಿಯಾದ ಮೇಲೆ ಎಲ್ಲರಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಇದೆ. ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಕ್ಕಂಥ ವ್ಯವಸ್ಥೆ ಇದೆ. ಅದಕ್ಕೆ ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬರೀ ಓದೋದಲ್ಲ, ಪೀಠಿಕೆಯನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಮಾಜದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಮೂರು ಬಹಳ ಮುಖ್ಯವಾದಂಥ ವಿಚಾರಗಳು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವು ಮೂರು ಬಹಳ ಮುಖ್ಯ. ಇವು ಮೂರನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಮನುಷ್ಯತ್ವ ತಾನಾಗೇ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯತ್ವ ಇಲ್ಲದೆ ಹೋದ್ರೆ ಸಮಾಜದಲ್ಲಿ ಒಳ್ಳೆ ನಾಗರಿಕನಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮನುಷ್ಯತ್ವವನ್ನು ರೂಢಿಸ್ಕೊಳ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳು ಕೂಡ, ಒಳ್ಳೆ ನಾಗರಿಕನಾಗ್ತಕ್ಕಂಥ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದ್ರೆ, ಶಿಕ್ಷಕ, ಅನ್ನದಾತ, ರೈತರು, ಸೈನಿಕರು ಇವರು ಮೂರು ಜನ ಬಹಳ ಮುಖ್ಯ ಅಂತ ಹೇಳ್ತೀವಿ ನಾವು. ಶಿಕ್ಷಕರು, ಅನ್ನದಾತರು ಮತ್ತೆ ಸೈನಿಕರು. ಸೈನಿಕರು ದೇಶ ಕಾಯ್ತಾರೆ ನಮಗೋಸ್ಕರ, ರೈತರು
ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಆಹಾರ ಉತ್ಪಾದನೆ ಮಾಡಿ ಅನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಶಿಕ್ಷಕರು ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾವು ಎಂಥ ವಿದ್ಯೆಯನ್ನು ಕಲ್ತಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಸಮಾಜದಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ. ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ. ಅದು ಅನೇಕ ನೂರಾರು ವರ್ಷಗಳ ಹಿಂದೆ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕಿದ್ರು. ಅವರು ಸ್ವಾರ್ಥಕ್ಕೋಸ್ಕರ ಹುಟ್ಟಾಕಿದ್ರು ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಬದಲಾವಣೆ ಆಗ್ಬೇಕಲ್ಲ. ನಾವೆಲ್ಲ ಮಾನವರಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕಲ್ಲ. ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕಲ್ಲ. ಹಾಗೇನೆ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳಿದ್ದಾವೆ, ಮೌಢ್ಯಗಳಿದ್ದಾವೆ. ನಾವು ಶಿಕ್ಷಣದಿಂದ ವ್ಯಕ್ತಿ ವಿಕಾಸ ಆಗಬೇಕು ಹೊರತು ಮತ್ತೆ ವಿದ್ಯೆ ಕಲಿತ ಮೇಲೂ ಕೂಡ ಜಾತಿವಾದಿಗಳಾಗಿ ಇರ್ತಕ್ಕಂಥದ್ದು, ಮೌಢ್ಯಗಳನ್ನು, ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಇದು ಆಗಬಾರದು. ಅದಕ್ಕೋಸ್ಕರನೇ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಾಗ ಉತ್ತಮ ರೀತಿಯಲ್ಲಿ ತಯಾರು ಮಾಡಬೇಕು. ಅವರಿಗೆ ವೈಚಾರಿಕತೆಯನ್ನು ತುಂಬಬೇಕು, ಅವರಿಗೆ ವೈಜ್ಞಾನಿಕತೆಯನ್ನು ತುಂಬಬೇಕು, ಸಾಮಾಜಿಕ ನ್ಯಾಯದ ಅರಿವು ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಮತ್ತೆ ಈ ಪರಧರ್ಮ ಸಹಿಷ್ಣುತೆ ಇದು ಮೈಗೂಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಪರಧರ್ಮ ಸಹಿಷ್ಣುತೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ. ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಿಸ್ತಕ್ಕಂಥ, ಸಮಾನವಾಗಿ ಗೌರವಿಸ್ತಕ್ಕಂಥ ಮನೋಭಾವ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಮಕ್ಕಳುಗಳು ತಯಾರಾಗಬೇಕು. ಈಗ ಬಹಳ ಜನ ವಿದ್ಯಾವಂತರಿದ್ದಾರೆ, ಅವರು ಇನ್ನೂ ಕೂಡ ಮೌಢ್ಯಗಳನ್ನು ನಂಬ್ಕೋತಾರೆ, ಇನ್ನೂ ಕೂಡ ಮೂಢನಂಬಿಕೆಗಳನ್ನು ನಂಬ್ಕೋತಾರೆ. ವೈಚಾರಿಕತೆ, ವೈಜ್ಞಾನಿಕ ಮನೋಭಾವ ಬೆಳೆಯದೇ ಇಲ್ಲ, ಮನುಷ್ಯತ್ವ ಬೆಳೆಯದೇ ಇಲ್ಲ. ಇದು ವಿದ್ಯಾವಂತರ ಲಕ್ಷಣ ಅಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಹಳ ಜನ ವೈದ್ಯಕೀಯ ಶಿಕ್ಷಣ ಪಡೆದಂಥವರು, ಮಾಸ್ಟರ್ ಡಿಗ್ರಿ ಮಾಡಿರ್ತಕ್ಕಂಥವ್ರು, PhD ಮಾಡಿರ್ತಕ್ಕಂಥವ್ರು, ಅವ್ರು ಇನ್ನೂ ಕೂಡ ಜಾತಿ ಮಾಡೋದಾದ್ರೆ ಎಂಥ ಶಿಕ್ಷಣ ಕೊಟ್ಟಿದ್ದೇವೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅವ್ರು ಇನ್ನೂ ಕೂಡ ಮೂಢನಂಬಿಕೆಗಳನ್ನು ನಂಬ್ಕೊಳ್ಳೋದಾದ್ರೆ, ಮೌಢ್ಯಗಳನ್ನು ನಂಬ್ಕೊಳ್ಳೋದಾದ್ರೆ ನಾವು ಎಂಥ ಶಿಕ್ಷಣವನ್ನು ಕೊಟ್ಟಿದ್ದೇವೆ, ಇದು ಬಹಳ ಮುಖ್ಯ ಆಗ್ತದೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇಲ್ಲಿ ಬಹಳ ಜನ ಟೀಚರ್ಗಳನ್ನ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ, ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಆಯಿತು. ಅವರು ಒಂದ್ಸಾರಿ ಪ್ರತಿಯೊಬ್ಬ ಟೀಚರ್ಗಳು ಕೂಡ 25 ವರ್ಷ, 30 ವರ್ಷ, 35 ವರ್ಷ ಸೇವೆ ಮಾಡ್ತಾರೆ. ಆತ್ಮಾವಲೋಕನ ಮಾಡ್ಕೋಬೇಕು ನಾನು. ಯಾಕಂದ್ರೆ ಈ ಶಿಕ್ಷಣ ವೃತ್ತಿ ಇದೆಯಲ್ಲ, ಬಹಳ ಪವಿತ್ರವಾದಂಥ ವೃತ್ತಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಪವಿತ್ರವಾದಂಥ ವೃತ್ತಿ ಇದು.
ನಾಡು ಕಟ್ಟತಕ್ಕಂಥ, ಉತ್ತಮ ನಾಗರಿಕರನ್ನು ತಯಾರು ಮಾಡ್ತಕ್ಕಂಥ, ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಬಗೆಹರಿಸ್ತಕ್ಕಂಥ ಶಕ್ತಿಯನ್ನು ತುಂಬತಕ್ಕಂಥವ್ರು. ಆ ಶಕ್ತಿಯನ್ನು ತುಂಬಿದಾಗ ಮಾತ್ರ ನಿಮ್ಮ ಬದುಕು ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಹುಶಃ ಯಾರು ಕೂಡ ತಪ್ಪು ತಿಳ್ಕೋಬಾರದು. ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರತಿಯೊಬ್ಬರು ಕೂಡ ಈ ವೃತ್ತಿ ಎಲ್ರಿಗೂ ಸಿಗೋದಿಲ್ಲ. ಶಿಕ್ಷಕ ವೃತ್ತಿ ಎಲ್ಲರಿಗೂ ಸಿಗೋದಿಲ್ಲ, ಕೆಲವರಿಗೆ ಸಿಕ್ಕಿರ್ತದೆ. ಈ ಸಿಕ್ಕಿದಾಗ ನಾವು ಪ್ರತಿಯೊಬ್ಬರು ಕೂಡ ಆತ್ಮ ಅವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಂಡು ನಾನು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಾ ಇಲ್ವಾ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಬಹಳ ಜನ ಡಾಕ್ಟರ್ಗಳು ಓದಿರ್ತಾರೆ, PhD ಮಾಡಿರ್ತಾರೆ. ಅವರು ಮೂಢನಂಬಿಕೆಗಳನ್ನು ಬಿಡಲ್ಲ, ಕಂದಾಚಾರಗಳನ್ನು ಬಿಡಲ್ಲ, ಮೌಢ್ಯಗಳನ್ನೂ ಬಿಡಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಗಟ್ಟಿಯಾದ ರೀತಿಯಲ್ಲಿ ಮೌಢ್ಯಗಳು, ಕಂದಾಚಾರಗಳು, ಮೂಢನಂಬಿಕೆಗಳನ್ನ ಬಿತ್ತುಬಿಟ್ಟಿದ್ದಾರೆ. ಜಾತಿ ವ್ಯವಸ್ಥೆಯನ್ನು ಕೂಡ ಬಹಳ ಭದ್ರವಾಗಿ ಬಿತ್ತುಬಿಟ್ಟಿದ್ದಾರೆ. ನಮಗೆಲ್ಲ ರಾಜಕೀಯದಲ್ಲಿ ಇರೋರಿಗೆ ಗೊತ್ತಾಗ್ತದೆ, ನಿಮಗೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ರಾಜಕೀಯದಲ್ಲಿ ಅಲ್ಲಿ ಹೆಚ್ಚು ರಾಜಕೀಯದಲ್ಲಿರೋರಿಗೆ ಗೊತ್ತಾಗ್ತದೆ. ಎಲ್ಲರೂ ಎಲೆಕ್ಷನ್ ಅವ್ರದೇ ಅಂತ ಏನಲ್ಲ. ನಿಮ್ಮ ಎಲೆಕ್ಷನ್ ಅಷ್ಟೇ, ಇವ್ರ ಎಲೆಕ್ಷನ್ ಅಷ್ಟೇ. ಜಾತಿ ನೋಡಿ ನಮ್ಮವ್ ನಿಂತಿದ್ದಾನಪ್ಪ ಅಂತ ಹೇಳಿ ನಮ್ಮ ಜಾತಿಯವನ್ನೇ ತರಬೇಕು ಅಂತ ಅನ್ನೋದಾಗ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ 2 ಲಕ್ಷ, 3 ಲಕ್ಷ, 5 ಲಕ್ಷ ಎಲ್ಲ ವೋಟ್, 5-6 ಲಕ್ಷ ಎಲ್ಲ ಇರ್ತವೆ ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ. ಒಂದು ಪಾರ್ಲಿಮೆಂಟ್ನಲ್ಲಿ ಸುಮಾರು 15-20 ಲಕ್ಷ ಎಲ್ಲ ವೋಟರ್ಸ್ ಇರ್ತಾರೆ. ನೀವೆಲ್ಲ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಅವರು, ನಿಮ್ಮಲ್ಲಿ ಬಹಳ ಕಡಿಮೆ ವೋಟರ್ಸ್ ಇದ್ರು ಕೂಡ ಆದರೂ ಅಲ್ಲಿ ಬಹಳ ಕೆಳವರ್ಗದವ್ರು ಏನೋ ಶ್ರೀನಿವಾಸ್ ಗೆದ್ಬಿಟ್ಟಿದ್ದಾರೆ ಅಷ್ಟೇ. ಕೆಳವರ್ಗದವ್ರು ಇದಾರಲ್ಲ, ಈಗ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವ್ರು ಯಾರು ಕಷ್ಟ ಗೆಲ್ಲೋದು ಕಷ್ಟ ಆಗ್ತದೆ. ನೋಡಿ, ವಿದ್ಯಾವಂತರ ಕ್ಷೇತ್ರ ಅಲ್ಲಿ ಗೆಲ್ಲೋದು ಭಾರಿ ಕಷ್ಟ ಆಗ್ತದೆ. ಅವೆಲ್ಲ ನೀನು ನೋಡಪ್ಪ, ಈಗ ನೀನು ಪುಟ್ಟಣ, ನೀನು ಅನೇಕ ಸಾರಿ ಗೆದ್ದಿದ್ದೀಯ. ಈಗ ನಾನು ಅವೆಲ್ಲ ಮಾತಾಡಕ್ ಹೋಗಲ್ಲ. ಅದು ಸರಿ. ಅಂದ್ರೆ ನಾನು ಯಾಕೆ ಈ ಮಾತನಾಡ್ತಾ ಇದ್ದೀನಿ ಅಂತಂದ್ರೆ, ಅಲ್ಪಸಂಖ್ಯಾತರು ಗೆಲ್ಲಬೇಕು, ದಲಿತರು ಗೆಲ್ಲಬೇಕು, ಹಿಂದುಳಿದವರು ಗೆಲ್ಲಬೇಕು. ಅದು ಆಗ ಮಾತ್ರ ನಾವು ಶಿಕ್ಷಣ ಕೊಟ್ಟದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈಗ ಡಾಕ್ಟರ್ಗಳಿರ್ತಾರೆ, ಇಂಜಿನಿಯರ್ಗಳಿರ್ತಾರೆ, ಪ್ರೊಫೆಸರ್ಗಳಿರ್ತಾರೆ. ಅವರು ನೀನು ಯಾಕಪ್ಪ ಈಗ ಕಷ್ಟಪಡ್ತಾ ಇದೀಯಾ ಅಂತಂದ್ರೆ, ನಮ್ಮ ಹಣೆ ಬರ ಸ್ವಾಮಿ, ಏನು ಮಾಡೋದು ಅಂತ ಹೇಳ್ತಾರೆ. ಹಣೆಯಲ್ಲಿ ಬರ್ದಿದ್ದಾನ ದೇವರು? ಯಾವ ದೇವರು ಕೂಡ ಹಣೆಯಲ್ಲಿ ಬರೆಯಕ್ಕೆ ಹೋಗೋದೇ ಇಲ್ಲ. ನೀವು ಬರ್ಕೊಳ್ಳಲ್ಲ, ಯಾವ ದೇವರು ಹಣೆಯಲ್ಲಿ ಬರೆಯಲ್ಲ. ಈಗ ನಮ್ಮ ಮನೆಯಲ್ಲಿ ನಾವು 6 ಜನ ಮಕ್ಕಳು, ನಮ್ಮ ತಂದೆ ತಾಯಿಗೆ. ನಾವು ಒಬ್ಬನೇ ವಿದ್ಯಾವಂತನಾಗಿರೋದು. ಇನ್ನು ಉಳಿದವರೆಲ್ಲ ಹೆಬ್ಬೆಟ್ಟು ಓದ್ತದು. 2 ಹೆಣ್ಮಕ್ಳು, 4 ಜನ ಗಂಡು ಮಕ್ಕಳು. ನಾವು ಒಬ್ಬ ಮಾತ್ರ ವಿದ್ಯಾವಂತನಾದೆ. ಏನು ದೇವ್ರು ಬರೆದ್ಬಿಟ್ಟಿದ್ ನಾನೇಲಿ ಅವ್ರನ್ನೆಲ್ಲ ವಿದ್ಯಾವಂತರಾಗಲಿ,
ಸಿದ್ದರಾಮಯ್ಯ ಮಾತ್ರ ವಿದ್ಯಾವಂತನಾಗ್ಲಿ ಅಂತ ಬರೆದ್ಬಿಟ್ಟಿದ್ರ? ಆ ತರ ಬರೆದ್ರೆ ಅವರು ದೇವರು ಅಂತ ಕರೆಸ್ಕೊಳಕ್ ಸಾಧ್ಯನೇ ಇಲ್ಲಲ್ಲ. ಅದಕ್ಕೆ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಎಲ್ರಿಗೂ ಅವಕಾಶಗಳು ಸಿಕ್ಕಬೇಕು, ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಕ್ಕಬೇಕು. ಇವತ್ತು ಅಸಮಾನತೆ ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಯಾಕೆ ಸಮಾಜದಲ್ಲಿ ನಿರ್ಮಾಣ ಆಗಿದೆ? ಒಬ್ಬರು ಶ್ರೀಮಂತರಾಗಿದ್ದಾರೆ, ಇನ್ನೊಬ್ಬರು ಬಡವರಾಗಿದ್ದಾರೆ. ಒಬ್ಬರು ವಿದ್ಯಾವಂತರಾಗಿದ್ದಾರೆ, ಇನ್ನೊಬ್ಬರು ಅವಿದ್ಯಾವಂತರಾಗಿದ್ದಾರೆ. ಒಬ್ಬರಿಗೆ ಉದ್ಯೋಗ ಸಿಕ್ಕಿದೆ, ಇನ್ನೊಬ್ಬರಿಗೆ ಉದ್ಯೋಗ ಸಿಕ್ಕಿಲ್ಲ. ಯಾಕೆ ಹಂಗಾಗಿದೆ ಅಸಮಾನತೆ? ಕೆಲವರಿಗೆ ಜಮೀನಿದೆ, ಕೆಲವರಿಗೆ ಜಮೀನಿಲ್ಲ. ಯಾಕೆ ಅಸಮಾನತೆ ನಿರ್ಮಾಣ ಆಗಿದೆ? ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆಯಿಂದ. ಕಾರಣ ಯಾಕಪ್ಪ ಅಂತಂದ್ರೆ ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕದೇ ಇದ್ದರಿಂದ. ಹೆಣ್ಮಕ್ಳಿಗೂ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕಿರ್ಲಿಲ್ಲ. ಈಗ ಬಹಳ ಜನ ಹೆಣ್ಮಕ್ಳು ವಿದ್ಯೆ ಕಲಿತಾ ಇದ್ದಾರೆ, ಬಹಳ ಸಂತೋಷ. ಅಷ್ಟೇ ಅಲ್ಲ, ಈ ಹೆಚ್ಚು ರ್ಯಾಂಕ್ಗಳನ್ನು ತಕೊಳ್ಳೋರು ಹೆಣ್ಮಕ್ಳೇ. ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬುದ್ಧಿವಂತಿಕೆ ಯಾರಪ್ಪನ ಮನೆ ಸೊತ್ತಲ್ಲ, ವಿದ್ಯೆ ಕಲಿಯೋದು ಯಾರಪ್ಪನ ಮನೆ ಸೊತ್ತಲ್ಲ. ಎಲ್ಲರೂ ಕಲೀಲಿಕ್ಕೆ ಸಾಮರ್ಥ್ಯ ಇದೆ, ಆದ್ರೆ ಅವಕಾಶಗಳು ಸಿಕ್ಬೇಕು. ಈ ಅವಕಾಶಗಳು ಸಿಕ್ಕದೆ ಹೋದರೆ, ಎಲ್ರಿಗೂ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬಂದೇ ಬರ್ತದೆ. ಅದಕ್ಕೆ ನಮ್ಮ ಜಾತಿ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಗಟ್ಟಿ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಚಲನೆ ಇಲ್ಲದೆ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ನಮ್ದು. ನಿಂತು ನೀರಾಗ್ಬಿಟ್ಟಿದೆ. ಯಾವಾಗ ಚಲನೆ ಬರ್ತದೆ ಒಂದು ಜಾತಿಗಳಿಗೆ, ಎಲ್ಲ ಜಾತಿಗಳಿಗೂ ಚಲನೆ ಯಾವಾಗ ಬರ್ತದೆ ಅಂತಂದ್ರೆ, ಆರ್ಥಿಕ, ಸಾಮಾಜಿಕ ಅಂದ್ರೆ ಶೈಕ್ಷಣಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಬರಲಿಕ್ಕೆ ಸಾಧ್ಯ. ಇಲ್ಲದ್ರೆ ಚಲನೆ ಬರದೇ ಇಲ್ಲ. ಆರ್ಥಿಕ, ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ, ಆ ಸ್ವಾವಲಂಬನೆ ಬಂದಾಗ ಮಾತ್ರ ಚಲನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ದು ಚಲನೆ ರಹಿತವಾದಂಥ ಸಮಾಜ ಆಗೋದ್ರಿಂದ ಹಂಗೇ ಇಷ್ಟು ವರ್ಷ ಆದರೂ ಕೂಡ, ಸಂವಿಧಾನ ಬಂದು ಎಷ್ಟು ವರ್ಷ ಆಯಿತು? 1950 26ನೇ ಇಸ್ವಿ, ಜನವರಿ 26ನೇ ಇಸ್ವಿ. ಅವತ್ತಿನಿಂದ ಇವತ್ತಿನವರೆಗೆ ಇನ್ನೂ ಅಸಮಾನತೆ ಇನ್ನೂ ಮುಂದುವರಿತಲೇ ಇದೆ. ಎಲ್ರಿಗೂ ಸಮಾನ ಅವಕಾಶಗಳು. ಅದಕ್ಕೆ ನಮ್ಮ ಸರ್ಕಾರ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ, ಮತ್ತೆ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಪೌಷ್ಟಿಕಾಂಶಗಳಿರ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥದ್ದು ಕೂಡ ದೈಹಿಕವಾಗಿ ಶಕ್ತಿವಂತರಾಗಿರ್ಬೇಕು. ಬಹಳ ಜನ ಮಕ್ಕಳು, ಈಗ ನಾವೆಲ್ಲ ಓದುವಾಗ ರಾಗಿ ಮುದ್ದೆ ಮೊಸರು ಇದೇನು ಇರ್ತಿರ್ಲಿಲ್ಲ ನಮಗೆ. ಬ್ರೇಕ್ಫಾಸ್ಟ್ ಏನು ಇರ್ತಿರ್ಲಿಲ್ಲ. ಇಡ್ಲಿ, ದೋಸೆ, ಉಪ್ಪಿಟ್ಟು ಇವೆಲ್ಲ ಮಾಡ್ಕೊ ತಿನ್ನೋದು ಇವೆಲ್ಲ ಇರಲಿಲ್ಲ. ಏನಪ್ಪ ರಾಮೋಜಿಗೌಡ ಇತ್ತ? ನಿನಗಿತ್ತಪ್ಪ, ನೀನು ಸೆಕೆಂಡ್ ಜನರೇಷನ್. ರಾಮೋಜಿಗೌಡ ನಾನು ಹುಡುಗನಾಗಿದ್ದಾಗ ಪ್ರತಿದಿನ ಅನ್ನ ಉಣ್ಣತಕ್ಕಂಥ ಅವಕಾಶನೇ ಇರಲಿಲ್ಲ. ಹಬ್ಬ ಹರಿದಿನಗಳಲ್ಲಿ ಅನ್ನ ಉಣ್ತಿದ್ದದು. ಅದಕ್ಕೆ ನಾನು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದದ್ದು. ಅನ್ನಭಾಗ್ಯ ಕಾರ್ಯಕ್ರಮ ಜಾರಿಗೆ ತಗೊಂಡ್ಬಂದದ್ದು ಯಾಕಪ್ಪ ಅಂತಂದ್ರೆ, ಇನ್ನೊಬ್ರು ಮನೆ ಹತ್ರ ಹೋಗಿ ಒಂದು ತುತ್ತು ಅನ್ನಕ್ಕೋಸ್ಕರ ಕಾಯ್ಕ ನಿಂತಿರಬಾರ್ದು. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ
ಅನ್ನ ಮಾಡ್ಕೊಂಡು ತಿನ್ಲೇಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದದ್ದು. ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಅವಕಾಶಗಳಿದೆ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಅವಕಾಶಗಳು ಇರಲಿಲ್ಲ, ಈಗ ಅವಕಾಶಗಳು ಸಿಗ್ತಾ ಇದ್ದಾವೆ. ಈ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ತಂದೆ ತಾಯಿಗಳು ಮಾಡ್ಕೋಬೇಕು, ಶಿಕ್ಷಕರು ಮಾಡ್ಕೋಬೇಕು, ಮತ್ತೆ ವಿದ್ಯಾರ್ಥಿಗಳು ಕೂಡ ಮಾಡ್ಕೋಬೇಕು, ಮತ್ತೆ ಸರ್ಕಾರನೂ ಕೂಡ ಅದಕ್ಕೆ ಬೇಕಾದಂಥ ಎಲ್ಲ ಬೆಂಬಲವನ್ನು ಕೂಡ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ನಾವು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಸಮಾನತೆಯ ಸಮಾಜ ನಿರ್ಮಾಣ ಮಾಡೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ವರ್ಗ ವ್ಯವಸ್ಥೆಯನ್ನು ಹೋಗಲಾಡಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ಜೊತೆಗೆ ಮೌಢ್ಯಗಳು ಇವನ್ನೆಲ್ಲ ದೂರ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ವೈಚಾರಿಕ ಮತ್ತು ವೈಜ್ಞಾನಿಕ ವಿದ್ಯೆ ಕಲಿಬೇಕು, ಮತ್ತೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದಾರಲ್ಲ, 7 ಪಾತಕಗಳು, ಅವನ್ನ ಪ್ರತಿ ಮಕ್ಕಳು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಂವಿಧಾನ ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಪಠ್ಯಕ್ರಮಗಳಲ್ಲಿ ಸಿಕ್ಕದೇ ಇರಬಹುದು, ಅದಕ್ಕೆ ಬಹಳ ಸಂತೋಷ. ಅದಾದಾಗ ಮಾತ್ರ ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಸಮಾಜ ಒಡೆಯತಕ್ಕಂಥ ಕೆಲಸ ಆಗಬಾರ್ದು. ಜಾತಿ ಧರ್ಮ ಹೆಸರಿನಲ್ಲಿ ಇದೆಯಲ್ಲ, ಇಲ್ಲದೆ ಹೋದ್ರೆ ಮನುಷ್ಯತ್ವನೇ ಇರೋದಿಲ್ಲ. ಮನುಷ್ಯನನ್ನು ಪ್ರೀತಿಸಬೇಕೇ ಹೊರತು ಯಾವ ಕಾರಣಕ್ಕೂ ಕೂಡ ದ್ವೇಷಿಸಬಾರದು. ಮನುಷ್ಯನನ್ನ ಪ್ರೀತಿಸಬೇಕು, ದ್ವೇಷಿಸಬಾರದು. ಈ ಪ್ರೀತಿ ಆ ದ್ವೇಷದ ಜಾಗದಲ್ಲಿ ಅದು ಪೂರ್ಣವಾಗಿ ನೆಲೆಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ. ಆಮೇಲೆ ನಿಮ್ಮ ನಡವಳಿಕೆಗಳಿದ್ದಾವಲ್ಲ, ಸಾಮಾನ್ಯವಾಗಿ ಪ್ರೈಮರಿ ಸ್ಕೂಲು, ಹೈಸ್ಕೂಲು ಟೀಚರ್ಗಳಿರ್ತಾರಲ್ಲ, ಅವ್ರ ನಡವಳಿಕೆಗಳು ಬಹಳ ಗಾಢವಾದಂಥ ಇಂಪ್ಯಾಕ್ಟನ್ನು ವಿದ್ಯಾರ್ಥಿಗಳ ಮೇಲೆ ಮಾಡ್ತಾರೆ. ಅದಕ್ಕೆ ನಾನು ಒಂದು ಕಿವಿ ಮಾತೇನಪ್ಪ ಹೇಳ್ತೀನಿ ಅಂತಂದ್ರೆ, ನೀವು ನಿಮ್ಮ ನಡವಳಿಕೆಗಳಲ್ಲಿ ಒಳ್ಳೆಯ ಗುಣಗಳನ್ನು, ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆ ಮೌಲ್ಯಗಳು, ಒಳ್ಳೆ ಗುಣಗಳು, ಇದನ್ನ ಈಗ ನನಗೆ ಒಂದು ಮೇಷ್ಟ್ರುಗಳು ಎಂಥ ಮೇಷ್ಟ್ರುಗಳು ಇರ್ತಾರೆ ಅಂತಂದ್ರೆ, ನಮಗೆ ಒಬ್ಬ ರಾಜಪ್ಪ ಅಂತ ಒಬ್ಬರು ಮೇಷ್ಟ್ರು ಬಂದಿದ್ರು. ರಾಜಪ್ಪ ಅಂತ ಮೇಷ್ಟ್ರು ಬಂದಿದ್ರು. ಅವರು ಪಾಪ ಶನಿವಾರ ಮಧ್ಯಾಹ್ನ ಇರ್ತಿದ್ರಲ್ಲ, ಮಧ್ಯಾಹ್ನದ ಮೇಲೆ ಮನೆಗೆಲ್ಲ ಹೋಗೋರು ನಮ್ಮ ಊರಿನಲ್ಲಿ. ಯಾರು ಡ್ರಾಪ್ ಔಟ್ ಆಗಿದ್ದಾರೆ, ಯಾರು ಶಾಲೆಗೆ ಸೇರೇ ಇಲ್ಲ, ಅವ್ರನ್ನೆಲ್ಲ ಶಾಲೆಗೆ ಸೇರಿಸೋರು, ಇಲ್ಲ ಡ್ರಾಪ್ ಔಟ್ ಆದವ್ರನ್ನ ಶಾಲೆಗೆ ಸೇರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋರು. ನಾನು ಹಂಗಾಗಿ 1 to 4 ಓದಲೇ ಇಲ್ಲ, 5ನೇ ತರಗತಿ ನೇರವಾಗಿ ಓದೆ ನಾನು.
ನಾವು ಓದೇ ಇರಲಿಲ್ಲ. 1 to 4 ಓದೇ ಇಲ್ಲ. ನಾನು ಸರ್ಕಾರಿ ಶಾಲೆಗೆ ಹೋಗಿರ್ಲಿಲ್ಲ. 5ನೇ ತರಗತಿಗೆ ನೇರವಾಗಿ ರಾಜಪ್ಪ ಮೇಷ್ಟ್ರು ನನಗೆ, ಮೆಣಸೇಗೌಡ ಅಂತ ಒಬ್ಬನಿಗೆ, ಮರ್ಲಿಂಗಯ್ಯ ಅಂತ ಒಬ್ಬರಿಗೆ, 3 ಜನಕ್ಕೆ 5ನೇ ತರಗತಿಗೆ ಅಡ್ಮಿಷನ್ ಕೊಡಿಸ್ತಾ. ಪಾಪ ಮೇಷ್ಟ್ರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ಮೇಷ್ಟ್ರು ರಾಜಪ್ಪ ಅನ್ನೋರು, ನಾವು ವಿದ್ಯಾವಂತನೇ ಆಯ್ತಿರ್ಲಿಲ್ಲ. ಇಲ್ಲಿ ನಿಮ್ ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿಯಾಗಿ ಮಾತಾಡ್ತಾನೆ ಇರಲಿಲ್ಲ. ಇದು ಒಂದು ಎಕ್ಸಾಂಪಲ್. ನನಗೆ ರಾಜಕೀಯಕ್ಕೆ ಬರಲಿಕ್ಕೆ ಪ್ರೇರಣೆ ಯಾರು ಗೊತ್ತಾ? ಪ್ರೊಫೆಸರ್ ನಂಜುಂಡಸ್ವಾಮಿ. ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಮ ಲಾ ಕಾಲೇಜಿನಲ್ಲಿ ಅವರು ಜೂರಿಸ್ಪ್ರುಡೆನ್ಸ್ ತಗೊಳ್ಳೋರು, ಮೇಷ್ಟ್ರಾಗಿದ್ರು. ಅವರು ನಮಗೆಲ್ಲ ಹೋರಾಟದ ಮನೋಭಾವ ಬೆಳೀಲಿಕ್ಕೆ ಕಾರಣಕರ್ತರು. ಹಾಗಾಗಿ ನಾನು ಸಮಾಜ ಸೇವೆ ಮಾಡಬೇಕು ಅಂತೇಳಿ ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ನಾನು ಇಬ್ರು ಬಹಳ ಮುಖ್ಯ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಟೀಚರ್ಗಳಿದ್ದೀರಲ್ಲ, ನೀವು ವಿದ್ಯಾರ್ಥಿಗಳ ಮೇಲೆ ಗಾಢ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನೀವು. ನೀವೇನು ಮಾಡ್ತೀರಿ ಅದ್ರ ಮೇಲೆ ಅವರ ಭವಿಷ್ಯ ನಿರ್ಮಾಣ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ಯಾರಿಗೆ ಭವಿಷ್ಯ ಗೊತ್ತಿರಲ್ಲ, ಆಮೇಲೆ ಇತಿಹಾಸ ಗೊತ್ತಿರಲ್ಲ, ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇತಿಹಾಸ ತಿಳ್ಕೋಬೇಕು, ಸಾಮಾಜಿಕ ಇತಿಹಾಸ ತಿಳ್ಕೋಬೇಕಾಗ್ತದೆ. ನಮ್ಮ ಸಾಮಾಜಿಕ ಇತಿಹಾಸನೇ ಗೊತ್ತಿಲ್ಲದೆ ಹೋದ್ರೆ ಭವಿಷ್ಯ ಹೆಂಗ್ ನಿರ್ಮಾಣ ಮಾಡೋದು? ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನೀವು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜಾಗದಲ್ಲಿ ಇರ್ತಕ್ಕಂಥವ್ರು. ಅದು ಕಾಲೇಜ್ ಶಿಕ್ಷಣ ಇರಲಿ, ಶಾಲಾ ಶಿಕ್ಷಣ ಇರಲಿ, ಯಾವುದೇ ಶಿಕ್ಷಣ ಕ್ಷೇತ್ರ ಇರಲಿ, ನೀವು ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು. ಆ ಕೆಲಸ ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ, ನಂಬಿಕೆನೂ ಇದೆ. ಅದನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಿಮಗೆ ಮತ್ತೊಮ್ಮೆ ಜ್ಞಾಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈ ಮೊಬೈಲ್ ಫೋನ್ ಇದೆಯಲ್ಲ ಮಕ್ಕಳುಗಳು, ಇದೊಂದು ಸ್ವಲ್ಪ ಮಾಡಿ ನೀವು. ಈ ಮೊಬೈಲ್ ಫೋನ್ಗಳು ಬಹಳ ಜನ ಮಕ್ಕಳುಗಳು ಬಲಿಯಾಗ್ಬಿಡ್ತಾರೆ, ಅದ್ರ ಬಲೆಗೆ ಸಿಕ್ಕಾಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಮೊಬೈಲನ್ನು ಬಿಡಿ, ಪುಸ್ತಕ ಇಡಿ, ಓದು. ಮೊಬೈಲನ್ನು ಬಿಡಿ, ಪುಸ್ತಕ ಇಡಿ ಮತ್ತು ಓದು. ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಟೀಚರ್ಗಳಲ್ಲೂ ಕೂಡ ಈ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈ ಇತ್ತೀಚೆಗೆ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಏನಪ್ಪ ಅಂತಂದ್ರೆ, 1ರಿಂದ ನಿನ್ನೆ ಕ್ಯಾಬಿನೆಟ್ನಲ್ಲ 1ರಿಂದ 7ನೇ ತರಗತಿಯವರೆಗೆ ಅಲ್ಲಿಂದ ನೇಮಕ ಆಗಿದ್ರಲ್ಲ, ಅದರಿಂದ 1ರಿಂದ 5ಕ್ಕೆ ಹಿಂಬಡ್ತಿ ಆಗ್ಬಿಟ್ಟಿತ್ತು. ಅದನ್ನು ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ 2017ನೇ ಇಸ್ವಿನಲ್ಲಿ ಮತ್ತೆ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಬಹುಶಃ ಅದರಿಂದ
ಎಲ್ಲ ಟೀಚರ್ಗಳಿಗೂ ಕೂಡ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 8 ವರ್ಷದಿಂದ ಹೋರಾಟ ನಡೀತಲೇ ಇತ್ತು. ಇದಕ್ಕೆ ಈಗ ಅಂತಿಮ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆಮೇಲೆ ಈ ಸರ್ಕಾರಿ ಶಾಲೆಗಳಿಗೆಲ್ಲ ನಾನು ಒಂದ್ಸಾರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದೆ. 2 ವರ್ಷ ಆಯಿತು ಅಂತ ಅನಿಸುತ್ತಲ್ಲ, 2 ವರ್ಷನಾ 1 ವರ್ಷನಾ? ಎಲ್ಲ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ವಿದ್ಯುತ್ ಫ್ರೀ ಕರೆಂಟ್ ಕೊಡೋದು. ಕಂಠೀರವ ಸ್ಟೇಡಿಯಂನಲ್ಲಿ ಅನೌನ್ಸ್ ಮಾಡಿದೆ. ಈಗ ಸುಮಾರು ಅದು 25 ಕೋಟಿನ 27 ಕೋಟಿ ರೂಪಾಯಿ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಎಲ್ಲೂ ಮಾಡಿಲ್ಲ. ನಾವು ಮಕ್ಕಳು ದೈಹಿಕವಾಗಿ ಪೌಷ್ಟಿಕವಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಹಾಲು ಕೊಡ್ತಾ ಇದ್ದೀವಿ, ಮೊಟ್ಟೆ ಕೊಡ್ತಾ ಇದ್ದೀವಿ, ಆಮೇಲೆ ಬಿಸಿ ಊಟ ಕೊಡ್ತಾ ಇದ್ದೀವಿ, ಆಮೇಲೆ ಶೂ ಭಾಗ್ಯ ಕೊಡ್ತಾ ಇದ್ದೀವಿ, ಶೂ ಮತ್ತು ಸಾಕ್ಸ್ ಕೊಡ್ತಾ ಇದ್ದೀವಿ, ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ, ರಾಗಿ ಮಾಲ್ಟ್ ಕೊಡ್ತೀವಿ. ನಮ್ಮ ಹೆಸರೇನು? ಚಂದ್ರಶೇಖರ್ ನುಗ್ಲಿ ಅವ್ರು ಹೇಳ್ತಾ ಇದ್ರು, ಸರ್ ಬಡವ್ರ ಮಕ್ಕಳಿಗೆ ನೋಟ್ಬುಕ್ಗಳು ಕೊಡಿ ಅಂತ ಹೇಳ್ತಾ ಇದ್ರು. ನಾನು ರಶ್ಮಿ ಕೇಳಿದೆ, ಕೊಡಬಹುದು ಸರ್, ನಮ್ಮಲ್ಲೇ ಉಳಿತಾಯ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅದ್ರ ಮುಂದಿನ ವರ್ಷದಿಂದ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಮುಂದಿನ ವರ್ಷದಿಂದ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತೇಳಿ. ಯಾಕೆ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಮಾಜದಲ್ಲಿ ಬಡತನ ಇದೆ, ಸಿರಿತನ ಇದೆ. ನಾನು ಈ ಶೂ ಮತ್ತು ಸಾಕ್ಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಯಾಕೆ ಮಾಡಿದೆ ಅಂತಂದರೆ, ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ ಓದೋವರೆಗೆ ಚಪ್ಪಲಿನೇ ಹಾಕೊಂಡಿರಲಿಲ್ಲ. ಹೈಸ್ಕೂಲ್ ಸೆಕೆಂಡ್ ಇಯರ್ ಓದೋವರೆಗೆ ಚಪ್ಪಲಿ ಹಾಕೊಂಡಿರಲಿಲ್ಲ. ಹೈಸ್ಕೂಲ್ ಸೆಕೆಂಡ್ನಲ್ಲಿ ಒಂದು ಇರ್ವಿನ್ ರೋಡ್ನಲ್ಲಿ, ಮೈಸೂರಿನಲ್ಲಿ ಇರ್ವಿನ್ ರೋಡ್ನಲ್ಲಿ ಒಂದು ಚಪ್ಪಲಿ ಹೊಲಿತಿದ್ದ ಅಂಗಡಿ ಇತ್ತು. ಆ ಚಪ್ಪಲಿ ಒಂದು ಟೈರ್ ಚಪ್ಪಲಿ ಹೊಲಿಸ್ಕೊಂಡೆ ನಾನು 5 ರೂಪಾಯಿ ಕೊಟ್ಟು. ಆಗ ಅದು ನಾನು SSLC ಪಾಸ್ ಮಾಡೋವರೆಗೂ ಹಂಗೆ ಇತ್ತು. ಆ ಚಪ್ಪಲಿ ಅರ್ಧೇ ಇರಲಿಲ್ಲ. ಅದಕ್ಕೆ ಬಡವ್ರ ಮಕ್ಕಳು ಯಾರು ಕೂಡ ಶೂ ಮತ್ತು ಸಾಕ್ಸ್ ಹಾಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಮಕ್ಕಳು, ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕಬತ್ತಾರೆ, ಯೂನಿಫಾರ್ಮ್ ಹಾಕಬತ್ತಾರೆ, ಸಾಕ್ಸ್ ಎಲ್ಲ ಹಾಕಬತ್ತಾರೆ. ಬಡವ್ರ ಮಕ್ಕಳು ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾನು ಶೂ ಮತ್ತು ಸಾಕ್ಸನ್ನು ಫ್ರೀಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ. ಸೊ ನಾನು ಯಾಕೆ ಇವೆಲ್ಲ ಮಾಡ್ತಾ ಇದ್ದೀನಿ ಅಂತಂದ್ರೆ, ನನ್ನ ಅನುಭವದಿಂದ ನಂತರ ಈಗಿನ ಕಾಲದ ಮಕ್ಕಳು ಕೂಡ ಅನುಭವಿಸಬಾರದು. ನಾನು BSc ಓದುವಾಗ ರೂಮ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು, ಇನ್ನೊಬ್ಬ ವಿದ್ಯಾರ್ಥಿ, ನನ್ನ ರೂಮ್ಮೇಟ್ಸು ಇಬ್ಬರು ಒಂದೇ ರೂಮ್ನಲ್ಲಿ ಇದ್ದವು. ನಾನು ಅಡುಗೆ ಮಾಡೋದು, ಅವನು ಸಾಂಬಾರು ತಗೊಬರೋದು ಹೋಟ್ಲಿಗೆ ಹೋಗಿ ಮಾಡ್ತಿದ್ದೆ. 2 ವರ್ಷ ಮಾಡಿದೆ. ಅದಕ್ಕೆ ಯಾರಿಗೆ ಹಾಸ್ಟೆಲಲ್ಲಿ ರೂಮ್ ಸಿಕ್ಕೋದಿಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಎಂತ ಕಾರ್ಯಕ್ರಮ ಅದು? ವಿದ್ಯಾಸಿರಿ ಆ ಕಾರ್ಯಕ್ರಮನ ಜಾರಿಗೆ ತಗೊಬಂದದ್ದು ಆ ಕಾರಣಕ್ಕೋಸ್ಕರ. ಯಾಕಂತಂದ್ರೆ ನಮ್ಮಪ್ಪ ಹಾಸ್ಟೆಲ್ ಸೇರಿಸಲಿಲ್ಲ. ಆಮೇಲೆ ರೂಮ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾಡಬೇಕಾಗಿತ್ತು, ವಿದ್ಯೆ ಕಲಿಬೇಕಾಗಿತ್ತು.
ಕಾಲೇಜ್ಗೆ ಹೋಗ್ಬೇಕು. ಸೊ ಈ ಕಾರಣಕ್ಕೋಸ್ಕರ ಇದನ್ನ ವಿದ್ಯಾಸಿರಿ ಕಾರ್ಯಕ್ರಮವನ್ನು ಜಾರಿಗೆ ತಗೊಬಂದದ್ದು. ಈಗ ಈ ಥರದವು ನಮ್ಮ ವಿದ್ಯಾರ್ಥಿಯಾಗಿದ್ದಾಗ ಅನುಭವಿಸಿದವು, ಅನುಭವ ಮೇಲೆ ಈ ಕಾರ್ಯಕ್ರಮಗಳೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಸಮಾಜದಲ್ಲಿ ಒಳ್ಳೆ ನಾಗರಿಕನಾಗಿ ಬದುಕತಕ್ಕಂಥ ವ್ಯವಸ್ಥೆ ಬರಬೇಕು, ಮನುಷ್ಯತ್ವ ಇರತಕ್ಕಂಥ ರೀತಿಯಲ್ಲಿ ಬರಬೇಕು. ಇದಕ್ಕೋಸ್ಕರ ನಿಮ್ಮ ಜವಾಬ್ದಾರಿ ಬಹಳ ಇದೆ. ದೇಶದ ಭವಿಷ್ಯ ನಿಮ್ಮ ಕೈನಲ್ಲಿದೆ. ಅದನ್ನು, ಆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸದಿಂದ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಶ್ರೀಮತಿ ಸಾವಿತ್ರಿ ಫುಲೆ, ದಿ ಫಸ್ಟ್ ಟೀಚರ್ ಆಫ್ ದಿ ವುಮೆನ್ ಫೋಕ್, ಫಸ್ಟ್ ಟೀಚರ್, 1848ನೇ ಇಸ್ವಿನಲ್ಲಿ ಶಾಲೆ ಪ್ರಾರಂಭ ಮಾಡಿದ್ರು. ಆಗ ಇವರು ಮತ್ತು ಒಬ್ಬ ಲೇಡಿ, ಇನ್ನೊಬ್ಬರು ಲೇಡಿ ಅಂತ ಹೇಳಿದ್ರು, ಫಾತಿಮಾ ಶೇಖ್ ಅವರು ಟೀಚರ್ಗಳಾಗ ಅಪಾಯಿಂಟ್ ಆದರು. ಅಲ್ಲಿ ಭಾರಿ ಕಷ್ಟಪಟ್ಟು ಏನು ಈ ಸಗಣಿಲೆಲ್ಲ ಎಸೆದ್ರು ಇವರಿಗೆ ಪಾಪ. ಅಂಥದ್ರಲ್ಲಿ ಮಹಿಳಾ ಟೀಚರ್ ಆಗಿ ವಿದ್ಯೆ ಕಲಿಸ್ತಕ್ಕಂಥ, ನಾವಾಗಿದ್ರೆ ಬಿಟ್ಬಿಡ್ತಾ ಇದ್ದೋ, ಆದರೆ ಅವ್ರು ಬಿಡೋದಿಲ್ಲ. ವಿದ್ಯೆ ಕಲಿಸಲೇಬೇಕು ಅಂತಕ್ಕಂಥ ಬದ್ಧತೆಯಿಂದ ವಿದ್ಯೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡು. ಸಾವಿತ್ರಿ ಫುಲೆ ಫೋಟೋನು ಇಟ್ಟಿದ್ದೀರಿ, ರಾಧಾಕೃಷ್ಣ ಅವ್ರ ಫೋಟೋನು ಇಟ್ಟಿದ್ದೀರಿ. ಅವರಿಬ್ಬರಿಗೂ ಕೂಡ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಅವತ್ತು ಯಾರ್ಯಾರು ರಾಧಾಕೃಷ್ಣವ್ರಿಗಿಂತ ಮುಂಚಿತವಾಗಿಯೇ ಇವರೆಲ್ಲ ಸಮಾಜದಲ್ಲಿ ವಿದ್ಯೆ ಕಲಿಸಲಿಕ್ಕೆ ಬಹಳ ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ. ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ, ಇಡೀ ರಾಜ್ಯದ ಜನರಿಗೆ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಕೋರಿ, ಮತ್ತು ಯಾರ್ಯಾರು ಇವತ್ತು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಆಯುಷು ಆರೋಗ್ಯ ದೊರಕಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಅವ್ರಿಗೆಲ್ಲ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವಪಲ್ಲಿ ಭಾರತ ರತ್ನ ರಾಧಾಕೃಷ್ಣರವರ ಜನ್ಮದಿನ